ಪ್ರೀತಿಯ ವಿದ್ಯಾರ್ಥಿಗಳೇ, ವಿಜ್ಞಾನ ವಿಭಾಗದ ಅಧ್ಯಾಯ 1 ರಾಸಾಯನಿಕ ಸಮೀಕರಣಗಳು ಇದರ ಮುಂದಿನ ಭಾಗಕ್ಕೆ ಸ್ವಾಗತ. ನಾವು ಈಗಾಗಲೇ 2 ತರಗತಿಗಳಲ್ಲಿ ರಾಸಾಯನಿಕ ಕ್ರಿಯೆ ಸಮೀಕರಣಗಳ ಸಮದೂಗಿಸುವಿಕೆಯನ್ನು ತಿಳ್ಕೊಂಡಿದ್ದೇವೆ, ಹಾಗೆ ರಾಸಾಯನಿಕ ಸಂಯೋಗವನ್ನು ಕೂಡ ತಿಳ್ಕೊಂಡಿದ್ದೇವೆ. ರಾಸಾಯನಿಕ ಸಂಯೋಗ ಕ್ರಿಯೆಯನ್ನು ನಾವು ಹಲವಾರು ಪ್ರಯೋಗಗಳ ಮೂಲಕ ತಿಳ್ಕೊಂಡಿದ್ದೇವೆ. ಹಿಂದಿನ ತರಗತಿಯಲ್ಲಿ ನೀವು ಕಲಿತಂಥ ರಾಸಾಯನಿಕ ಸಂಯೋಗ ಕ್ರಿಯೆಯನ್ನು ನೆನಪು ಮಾಡ್ಕೊಳ್ಳಿ. ಒಂದು ಉದಾಹರಣೆಯನ್ನು ಹೇಳ್ಬೋದಾ? ಕ್ಯಾಲ್ಶಿಯಂ ಕಾರ್ಬೋನೇಟ್, ಕ್ಯಾಲ್ಶಿಯಂ ಆಕ್ಸೈಡ್ ನೀರಿನೊಂದಿಗೆ ಸೇರಿ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಆಗಿದ್ದು ಒಂದು ರಾಸಾಯನಿಕ ಸಂಯೋಗ ಕ್ರಿಯೆ. ಹಾಗೆ ಸಲ್ಫರ್ ಡೈಆಕ್ಸೈಡ್ ಉಂಟಾಗಿರುವಿಕೆ, ಸಲ್ಫರನ್ನು ಆಮ್ಲಜನಕದೊಂದಿಗೆ ಉರಿಸಿದಾಗ ಸಲ್ಫರ್ ಡೈಆಕ್ಸೈಡ್ ಉಂಟಾಗಿದ್ದು ಕೂಡ ಒಂದು ರಾಸಾಯನಿಕ ಸಂಯೋಗ ಕ್ರಿಯೆ. ಇಂದಿನ ತರಗತಿಯಲ್ಲಿ ನಾವು ರಾಸಾಯನಿಕ ವಿಭಜನ ಕ್ರಿಯೆ ಬಗ್ಗೆ ಅಭ್ಯಾಸ ಮಾಡೋಣ. ಈ ಫೆರಸ್ ಸಲ್ಫೇಟ್ನ ಹರಳನ್ನು ನಾನು ಒಂದು ಸ್ವಲ್ಪ ಗಾಜಿನ ಪ್ರಮಾಣದಲ್ಲಿ ತೆಗೆದುಕೊಂಡಿದ್ದೇನೆ. ಫೆರಸ್ ಸಲ್ಫೇಟ್, ಹಸಿರು ಬಣ್ಣದ ಫೆರಸ್ ಸಲ್ಫೇಟ್ನ ಹರಳುಗಳನ್ನು ನೀವು ನೋಡ್ಬೋದು. ಇದನ್ನು ನಾವು ಕಾಯಿಸಿದಾಗ ಫೆರಸ್ ಸಲ್ಫೇಟ್ನ ಹರಳಿನ ಬಣ್ಣವನ್ನು ಗುರುತಿಸ್ಕೊಳ್ಳಿ ವಿದ್ಯಾರ್ಥಿಗಳೇ. ಇದು ಹಸಿರು ಬಣ್ಣದಲ್ಲಿ ಕಾಣಿಸ್ತಾ ಇದೆ ಫೆರಸ್ ಸಲ್ಫೇಟ್. ಈ ಫೆರಸ್ ಸಲ್ಫೇಟ್ ಹರಳನ್ನು ನಾವು ಉಷ್ಣತೆಯಲ್ಲಿ ಕಾಯಿಸಿದಾಗ, ಈಗ ನಾನು ಕಾಯಿಸ್ತಾ ಇದ್ದೇನೆ ನೋಡಿ. ಕಾಯಿಸುವಾಗ ನಾವು ಯಾವಾಗಲೂ ಈ ಪ್ರನಾಳದ ಬಾಯಿಯನ್ನು ನಮ್ಮ ಮುಖದಿಂದ ದೂರಕ್ಕೆ ಹಿಡ್ಕೊಳ್ಬೇಕು, ಯಾಕಂದರೆ ಅದು ಸಿಡಿಬೋದು. ಹಾಗಾಗಿ ತುಂಬ ಜಾಗ್ರತೆಯಿಂದ ಈ ಪ್ರಯೋಗವನ್ನು ಮಾಡಬೇಕಾಗತ್ತೆ. ಈ ನಿಧಾನವಾಗಿ ನಾನು ಫೆರಸ್ ಸಲ್ಫೇಟ್ ಹರಳನ್ನು ಕಾಯಿಸ್ತಾ ಇದ್ದೇನೆ. ಬಣ್ಣದಲ್ಲಿ ಆಗುವಂಥ ಬದಲಾವಣೆಗಳನ್ನು ಗುರುತಿಸಿ ಗಮನಿಸಿ ನಿಧಾನವಾಗಿ ಫೆರಸ್ ಸಲ್ಫೇಟ್ ಹರಳು ತನ್ನ ಬಣ್ಣವನ್ನು ಕಳೆದುಕೊಳ್ತಾ ಇದೆ, ತನ್ನ ಹಸಿರು ಬಣ್ಣವನ್ನು ಕಳೆದುಕೊಳ್ತಾ ಇದೆ. ಇದನ್ನು ಗಮನಿಸ್ಬೋದು ನೋಡಿ. ಫೆರಸ್ ಸಲ್ಫೇಟ್ ಹರಳು ತನ್ನ ಹಸಿರು ಬಣ್ಣವನ್ನು ಕಳೆದುಕೊಂಡಿದೆ. ಇದನ್ನು ನಾನು ಕಂಪೇರ್ ಮಾಡ್ತಾ ಇದ್ದೇನೆ, ಇದನ್ನು ಹೋಲಿಕೆ ಮಾಡ್ತಾ ಇದ್ದೀನಿ ನೋಡಿ. ಮೊದಲು ತೆಗೆದುಕೊಂಡಂಥ ಫೆರಸ್ ಸಲ್ಫೇಟ್ನ ಹರಳಿನ ಬಣ್ಣ ಹೇಗಿತ್ತು? ಹಸಿರು ಬಣ್ಣದಲ್ಲಿತ್ತು. ಈಗ ಫೆರಸ್ ಸಲ್ಫೇಟ್ನ ಹರಳಿನ ಬಣ್ಣ ಇದನ್ನು ನೋಡಿ ಕಂಪೇರ್ ಮಾಡಿ. ಇದು ತನ್ನ ಬಣ್ಣವನ್ನು ಕಳೆದುಕೊಂಡಿದೆ. ಹಾಗಾದರೆ ಇಲ್ಲಿ ಆಗಿರುವಂಥ ಬದಲಾವಣೆ ಏನಿರ್ಬೋದು? ಇದನ್ನು ಒಂದು ರಾಸಾಯನಿಕ ಸಮೀಕರಣ ರೂಪದಲ್ಲಿ ಅದನ್ನು ಬರೆದಾಗ ನೋಡಿ ವಿದ್ಯಾರ್ಥಿಗಳೇ, ಈಗ ನಾವು ನೋಡಿದಂಥ ಒಂದು ಪ್ರಯೋಗದ ರಾಸಾಯನಿಕ ಸಮೀಕರಣವನ್ನು ಬರೆದಾಗ ಫೆರಸ್ ಸಲ್ಫೇಟ್ FeSO4 ಅದು ರಾಸಾಯನಿಕವಾಗಿ ವಿಭಜನೆ ಹೊಂದಿ, ಅಂದರೆ ಉಷ್ಣತೆಯನ್ನು ಕೊಟ್ಟಾಗ ಅದು ರಾಸಾಯನಿಕವಾಗಿ ವಿಭಜನೆ ಹೊಂದಿ ಫೆರಿಕ್ ಆಕ್ಸೈಡ್ ಉಂಟಾಯಿತು ಮತ್ತು ಸಲ್ಫರ್ ಡೈಆಕ್ಸೈಡ್ ಮತ್ತು ಸಲ್ಫರ್ ಟ್ರೈಆಕ್ಸೈಡ್ ಆಗುತ್ತೆ. ಅಲ್ಲಿ ಅನಿಲ ಬಿಡುಗಡೆಯಾಗಿದ್ದನ್ನು ಗಮನಿಸಿದಲ್ವ? ಆ ಅನಿಲ ಅದು ಸಲ್ಫರ್ ಆಕ್ಸೈಡ್ನ ಅನಿಲ ಆಗಿತ್ತು. ಅದು ಒಂದು ವಿಶಿಷ್ಟ ವಾಸನೆಯ ಸಲ್ಫರ್ ಡೈಆಕ್ಸೈಡ್ ಅನಿಲವನ್ನು ಅದು ಉಂಟು ಮಾಡುತ್ತೆ. ಹಾಗಾಗಿ ಇಲ್ಲಿ ಈ ಸಮೀಕರಣವನ್ನು ನಾವು ಸಮದೂಗಿಸಿದಾಗ 2FeSO4 ಉಷ್ಣತೆಯಿಂದ ರಾಸಾಯನಿಕವಾಗಿ ವಿಭಜನೆ ಹೊಂದುತ್ತವೆ. Fe2O3 ಫೆರಿಕ್ ಆಕ್ಸೈಡ್ ಆಯಿತು, ಸಲ್ಫರ್ ಡೈಆಕ್ಸೈಡ್ ಆಯಿತು ಮತ್ತು ಸಲ್ಫರ್ ಟ್ರೈಆಕ್ಸೈಡ್ ಆಗಿ ವಿಭಜನೆ ಆಗುತ್ತೆ. ಇದು ಗೇಷಿಯಸ್ ಸ್ಟೇಟ್, ಗ್ಯಾಸ್. ಹಾಗೆ ಫೆರಿಕ್ ಆಕ್ಸೈಡ್ ಇದು ಸಾಲಿಡ್ ಘನ ಸ್ಥಿತಿಯಲ್ಲಿದೆ, ಇದು ಕೂಡ ಘನ ಸ್ಥಿತಿಯಲ್ಲಿದೆ. ಇದೊಂದು ರಾಸಾಯನಿಕ ವಿಭಜನಾ ಕ್ರಿಯೆ. ಹಾಗಾದರೆ ಇಂಥ ರಾಸಾಯನಿಕ ವಿಭಜನಾ ಕ್ರಿಯೆ ಇನ್ನೂ ಕೆಲವು ಉದಾಹರಣೆಗಳನ್ನು ಗಮನಿಸೋಣ. CaCO3 ಕ್ಯಾಲ್ಶಿಯಂ ಕಾರ್ಬೋನೇಟ್ ಉಷ್ಣತೆಯೊಂದಿಗೆ ಅಥವಾ ಉಷ್ಣತೆಯನ್ನು ಕೊಟ್ಟಾಗ ಅದು ವಿಭಜನೆ ಹೊಂದಿ CaO ಕ್ಯಾಲ್ಶಿಯಂ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನಿಲ ಬಿಡುಗಡೆಯಾಗತ್ತೆ. ಈ ರಾಸಾಯನಿಕ ಕ್ರಿಯೆ ಸಮೀಕರಣವನ್ನು ಗಮನಿಸಿ. ಇಲ್ಲಿ ಎಡಭಾಗದಲ್ಲಿರುವಂಥದ್ದು LHSನಲ್ಲಿರುವುದು ಪ್ರತಿವರ್ತಕಗಳು, ಬಲಭಾಗದಲ್ಲಿರುವುದು ಉತ್ಪನ್ನ. ಗಮನಿಸಿ ವಿದ್ಯಾರ್ಥಿಗಳೇ, ಈ 2 ರಾಸಾಯನಿಕ ಸಮೀಕರಣದಲ್ಲಿ ಒಂದು ಪ್ರತಿವರ್ತಕವು ರಾಸಾಯನಿಕವಾಗಿ ವಿಭಜನೆ ಹೊಂದಿ 2 ಅಥವಾ 2ಕ್ಕಿಂತ ಹೆಚ್ಚು ಉತ್ಪನ್ನಗಳನ್ನು ಉಂಟು ಮಾಡಿದರೆ ಅಂತಹ ರಾಸಾಯನಿಕ ಕ್ರಿಯೆಯನ್ನು ರಾಸಾಯನಿಕ ವಿಭಜನೆ ಎನ್ನುವರು. ಅರ್ಥ ಆಗ್ತಾ ಇದೆಯಾ?
ರಾಸಾಯನಿಕ ಸಂಯೋಗದಲ್ಲಿ ಏನಾಗಿತ್ತು, ಒಂದಕ್ಕಿಂತ ಹೆಚ್ಚು ಪ್ರತಿವರ್ತಕಗಳು ವರ್ತಿಸಿ ಒಂದೇ ಉತ್ಪನ್ನವನ್ನು ಉಂಟು ಮಾಡಿದ್ದು. ಆದರೆ ರಾಸಾಯನಿಕ ವಿಭಜನೆಯಲ್ಲಿ ಏನಾಗ್ತಾ ಇದೆ, ಒಂದೇ ಒಂದು ಪ್ರತಿವರ್ತಕ ರಾಸಾಯನಿಕವಾಗಿ ವಿಭಜನೆ ಹೊಂದಿ 2 ಅಥವಾ 2ಕ್ಕಿಂತ ಹೆಚ್ಚು ಉತ್ಪನ್ನವನ್ನು ಉಂಟು ಮಾಡ್ಬೋದು. ಸೊ ಹಾಗಾಗಿ ರಾಸಾಯನಿಕ ವಿಭಜನೆ ಎನ್ನುವಂಥದ್ದು ಇದು ಸಂಪೂರ್ಣವಾಗಿ ರಾಸಾಯನಿಕ ಸಂಯೋಗದ ವಿರುದ್ಧವಂತ ಕ್ರಿಯೆ ಅಂತ ಹೇಳ್ಬೋದು. ಅಂದರೆ ಇಲ್ಲಿ ಒಂದೇ ಒಂದು ಪ್ರತಿವರ್ತಕ ರಾಸಾಯನಿಕವಾಗಿ ವಿಭಜನೆ ಹೊಂದಿ 2 ಅಥವಾ 2ಕ್ಕಿಂತ ಹೆಚ್ಚು ಉತ್ಪನ್ನಗಳು ಉಂಟಾಗ್ತಾ ಇದೆ. ಹಾಗಾದರೆ ರಾಸಾಯನಿಕ ವಿಭಜನೆ ಅಂದ್ರೇನು? ಯಾವುದೇ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಒಂದು ಪ್ರತಿವರ್ತಕವು ರಾಸಾಯನಿಕವಾಗಿ ವಿಭಜನೆ ಹೊಂದಿ, ಅಂದರೆ ಉಷ್ಣತೆಯನ್ನು ಕೊಟ್ಟಾಗ ರಾಸಾಯನಿಕವಾಗಿ ವಿಭಜನೆ ಹೊಂದಿ 2 ಅಥವಾ 2ಕ್ಕಿಂತ ಹೆಚ್ಚು ಉತ್ಪನ್ನವನ್ನು ಉಂಟು ಮಾಡ್ತಾ ಇದ್ದರೆ ಅಂತಹ ರಾಸಾಯನಿಕ ಕ್ರಿಯೆಯನ್ನು ರಾಸಾಯನಿಕ ವಿಭಜನೆ ಅಥವಾ ವಿಭಜನಾ ಕ್ರಿಯೆ ಅಂತ ಕರೀಬೋದು. ಸೊ ಈ ಒಂದು ರಾಸಾಯನಿಕ ಸಮೀಕರಣದಲ್ಲಿ ಉತ್ಪನ್ನಗಳು ಉಷ್ಣತೆಯನ್ನು ಹೀರಿಕೊಳ್ತವೆ. ಉತ್ಪನ್ನಗಳು ಉಂಟಾಗುವಾಗ ಉಷ್ಣತೆ ಹೀರಲ್ಪಡ್ತವೆ. ಯಾಕೆ ಹೀರಲ್ಪಡುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಒಂದು ಪ್ರತಿವರ್ತಕ ವಿಭಜನೆ ಹೊಂದುವಾಗ ಅದಕ್ಕೆ ಶಕ್ತಿಯ ಅವಶ್ಯಕತೆ ಇದೆ. ಸೊ ಶಕ್ತಿಯ ಅವಶ್ಯಕತೆಯನ್ನು ಅದು ಬಾಹ್ಯ ಪರಿಸರದಿಂದ ಅದನ್ನು ಹೀರಿಕೊಂಡು ಉಷ್ಣತೆಯ ರೂಪದಲ್ಲಿರ್ಬೋದು ಅಥವಾ ಬೇರೆ ಬೇರೆ ರೂಪದಲ್ಲಿ ಅದರ ಶಾಖವನ್ನು ಹೀರಿಕೊಂಡು ವಿಭಜನೆ ಹೊಂದಬಹುದು. ಹಾಗಾಗಿ ಉಷ್ಣತೆಯ ಅವಶ್ಯಕತೆ ಅಥವಾ ಶಕ್ತಿಯ ಅವಶ್ಯಕತೆ ಇರೋದರಿಂದ ಇದೊಂದು ಅಂತರುಷ್ಣಕ ರಾಸಾಯನಿಕ ಕ್ರಿಯೆ ಅಂತ ಕರಿತೇವೆ. ಹಾಗಾಗಿ ಯಾವುದೇ ರಾಸಾಯನಿಕ ಕ್ರಿಯೆಯಲ್ಲಿ ಶಕ್ತಿಯು ಹೀರಲ್ಪಟ್ಟರೆ ಅಥವಾ ಉಷ್ಣತೆಯು ಹೀರಲ್ಪಟ್ಟರೆ ಅಂತಹ ರಾಸಾಯನಿಕ ಕ್ರಿಯೆಯನ್ನು ಅಂತರುಷ್ಣಕ ರಾಸಾಯನಿಕ ಕ್ರಿಯೆ ಅಂತರುಷ್ಣಕ ರಾಸಾಯನಿಕ ಕ್ರಿಯೆ ಅಂತ ಕರೀಬೋದು. ಹಾಗಾಗಿ ಈ ವಿಭಜನ ಕ್ರಿಯೆಯು ಸಾಮಾನ್ಯವಾಗಿ ಅಂತರುಷ್ಣಕ ರಾಸಾಯನಿಕ ಕ್ರಿಯೆ ಆಗಿರುತ್ತೆ. ಹಾಗಾದರೆ ಇದರ ನಿರೂಪಣೆ ಹೇಳ್ಬೋದಾ? ಇನ್ನೊಮ್ಮೆ ಕೇಳಿ. ಅಂತರುಷ್ಣಕ ಕ್ರಿಯೆ ಅಂದ್ರೇನು? ಯಾವುದೇ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಉಷ್ಣತೆಯು ಹೀರಲ್ಪಟ್ಟರೆ ಅಂತಹ ರಾಸಾಯನಿಕ ಕ್ರಿಯೆಯನ್ನು ಅಂತರುಷ್ಣಕ ರಾಸಾಯನಿಕ ಕ್ರಿಯೆ ಎನ್ನುವರು. ಅರ್ಥ ಆಗ್ತಾ ಇದೆಯಾ? ರಾಸಾಯನಿಕ ಸಂಯೋಗ ಕ್ರಿಯೆಗಳು ಸಾಮಾನ್ಯವಾಗಿ ಬಹಿರುಷ್ಣಕ ರಾಸಾಯನಿಕ ಕ್ರಿಯೆಗಳಾಗಿದ್ದರೆ ರಾಸಾಯನಿಕ ವಿಭಜನಾ ಕ್ರಿಯೆಗಳು ಅಂತರುಷ್ಣಕ ರಾಸಾಯನಿಕ ಕ್ರಿಯೆಗಳಾಗಿರ್ತವೆ. ಯಾಕೆ? ಇನ್ನೊಮ್ಮೆ ಕೇಳಿ. ಇಲ್ಲಿ ಬಂಧಗಳು ಏನಾಗ್ತಾ ಇದೆ, ಇಲ್ಲಿ ರಾಸಾಯನಿಕ ಬಂಧಗಳು ಒಡೆದು ಬೇರೆ ಆಗ್ತಾ ಇದೆ. ಸೊ ರಾಸಾಯನಿಕ ಬಂಧಗಳು ಬೇರ್ಪಡುವ ಕಾರಣ ಉಷ್ಣತೆಯ ಅವಶ್ಯಕತೆ ಇದೆ, ಶಕ್ತಿಯ ಅವಶ್ಯಕತೆ ಇದೆ. ಹಾಗಾಗಿ ಈ ಶಕ್ತಿಯನ್ನು ಅದು ಹೀರ್ಕೊಳ್ಳುತ್ತೆ. ಸೊ ಇಂಥ ರಾಸಾಯನಿಕ ಕ್ರಿಯೆಯನ್ನು ಅಂತರುಷ್ಣಕ ರಾಸಾಯನಿಕ ಕ್ರಿಯೆ ಅಂತ ಕರಿತೇವೆ. ಸೊ ಇಂಥ ಅಂತರುಷ್ಣಕ ರಾಸಾಯನಿಕ ಕ್ರಿಯೆಗಳು ನಿಮ್ಮ ಅನುಭವಕ್ಕೆ ಬಂದಿರಬಹುದು. ಸ್ವಲ್ಪ ಯೋಚನೆ ಮಾಡಿ, ಯಾವುದೆಲ್ಲ ಅಂತರುಷ್ಣಕ ರಾಸಾಯನಿಕ ಕ್ರಿಯೆಗಳು ಇರ್ಬೋದು. ಒಂದು ಉದಾಹರಣೆ ಹೇಳ್ತೀನಿ. ನೀವೊಂದು ಪೆಟ್ರೋಲನ್ನು, ಒಂದು ಹನಿ ಪೆಟ್ರೋಲನ್ನು ನಿಮ್ಮ ಅಂಗೈನಲ್ಲಿ ಹಾಕ್ಕೊಳ್ಳಿ. ಯಾವ ಅನುಭವ ಆಗುತ್ತಾ ಇದೆ? ಆ ಅಂಗೈನ ಭಾಗದಲ್ಲಿ ತಂಪಾದ ಅನುಭವ ಆಗ್ತಾ ಇದೆ. ಅಂದರೆ ಈ ತಂಪಾಗುವಿಕೆ ಯಾಕಾಯಿತು? ಈ ಪೆಟ್ರೋಲ್ ನಮ್ಮ ದೇಹದ ಶಾಖವನ್ನು ಹೀರ್ಕೊಂಡೋದು ಏನಾಗ್ತಾ ಇದೆ? ಆವಿ ಆಗ್ತಾ ಇದೆ. ಹಾಗಾಗಿ ಆ ಭಾಗದಲ್ಲಿ ಅದು ಶಾಖವನ್ನು ಹೀರಲ್ಪಡೋದ್ರಿಂದ ಅಲ್ಲಿ ತಂಪಾಗ್ತಾ ಇದೆ. ಅಂತರುಷ್ಣಕ ರಾಸಾಯನಿಕ ಕ್ರಿಯೆ. ಹಾಗೆ ಗ್ಲೂಕೋಸನ್ನು ನಾವು ಬಾಯಿನಲ್ಲಿ ಇಟ್ಕೊಂಡಾಗ ಏನಾಗ್ತಾ ಇದೆ? ಆಗಲೂ ಕೂಡ ತಂಪಾದ ಅನುಭವ ಆಗ್ತಾ ಇದೆ. ಗ್ಲೂಕೋಸ್ ವಿಭಜನೆ ಹೊಂದಲಿಕ್ಕೆ ನಮ್ಮ ನಾಲಿಗೆಯಲ್ಲಿರುವ ಅಥವಾ ಬಾಯಿನಲ್ಲಿರುವ ಉಷ್ಣತೆಯನ್ನು ಹೀರ್ಕೊಂಡು ಅದು ಕರಗ್ತವೆ. ಹಾಗಾಗಿ ಅಲ್ಲಿಯೂ ಕೂಡ ತಂಪಾದ ಅನುಭವ ಆಗ್ತಾ ಇದೆ, ಅಲ್ಲಿಯೂ ಕೂಡ ಉಷ್ಣತೆಯು ಹೀರಲ್ಪಡ್ತವೆ. ಸೊ ಹಾಗಾಗಿ ಯಾವುದೇ ಒಂದು ರಾಸಾಯನಿಕ ಕ್ರಿಯೆ ನಡೆಯುವಾಗ ಉಷ್ಣತೆಯು ಹೀರಲ್ಪಟ್ಟರೆ ಅಂತಹ ರಾಸಾಯನಿಕ ಕ್ರಿಯೆಯನ್ನು ಅಂತರುಷ್ಣಕ ರಾಸಾಯನಿಕ ಕ್ರಿಯೆ ಎನ್ನುವರು. ಅರ್ಥ ಆಯ್ತಾ? ಈಗ ನಾವು ಇನ್ನೂ ಕೆಲವು ರಾಸಾಯನಿಕ ವಿಭಜನಾ ಕ್ರಿಯೆಯನ್ನು ಒಂದು ಸರಳವಾದ ಪ್ರಯೋಗದ ಮೂಲಕ ತಿಳ್ಕೊಳ್ಳೋಣ. ವಿದ್ಯಾರ್ಥಿಗಳೇ, ಈಗ ನಾನೊಂದು
ಸರಳವಾದಂಥ ಪ್ರಯೋಗವನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಇದು ಸೀಸದ ನೈಟ್ರೇಟ್, ಲೆಡ್ ನೈಟ್ರೇಟ್. ಸೊ ಲೆಡ್ ನೈಟ್ರೇಟನ್ನು ನಾನು ಸ್ವಲ್ಪ ಒಂದು ಪ್ರಮಾಣದಲ್ಲಿ ತೆಗೆದುಕೊಂಡಿದ್ದೇನೆ. ಈ ಲೆಡ್ ನೈಟ್ರೇಟನ್ನು ನಾನು ಸ್ಪಿರಿಟ್ ಲ್ಯಾಂಪ್ನ ಸಹಾಯದಿಂದ ಅದನ್ನು ನಿಧಾನವಾಗಿ ಕಾಯಿಸ್ತಾ ಇದ್ದೇನೆ. ಸೊ ಏನು ಬದಲಾವಣೆ ಆಗ್ತಾ ಇದೆ ಅನ್ನೋದನ್ನು ಗಮನಿಸಿ. ಲೆಡ್ ನೈಟ್ರೇಟನ್ನು ನಿಧಾನವಾಗಿ ಕಾಯಿಸಿದಾಗ ಆಗುವಂಥ ಬದಲಾವಣೆಗಳನ್ನು ಗಮನಿಸಿ. ಒಂದು ಕಂದು ಬಣ್ಣದ ಧೂಮ ಉಂಟಾಗ್ತಾ ಇರೋದನ್ನು ನಾವಿಲ್ಲಿ ಕಾಣಬಹುದು. ಮೇಲ್ಭಾಗದಿಂದ ಕಂದು ಬಣ್ಣದ ಧೂಮ ಉಂಟಾಗ್ತಾ ಇದೆ. ಸೊ ಹಾಗಿದ್ರೆ ಈ ರಾಸಾಯನಿಕ ಕ್ರಿಯೆ ಏನಿರ್ಬೋದು? ಇದು ಕೂಡ ಒಂದು ರಾಸಾಯನಿಕ ವಿಭಜನ ಕ್ರಿಯೆ. ಸೊ ಈ ರಾಸಾಯನಿಕ ಕ್ರಿಯೆಯಲ್ಲಿ ನೋಡಿ, ಇಲ್ಲಿ ಕಂದು ಬಣ್ಣದ ಧೂಮವನ್ನು ನಾವು ನೋಡ್ಬೋದು. ವಿದ್ಯಾರ್ಥಿಗಳೇ, ಈಗಾಗಲೇ ನೀವು ನೋಡಿದಂಥ ಒಂದು ಪ್ರಯೋಗ ನಮ್ಮ ಅಭ್ಯಾಸ ಪುಸ್ತಕದಲ್ಲಿ ಪುಟ ಸಂಖ್ಯೆ 10ರಲ್ಲಿ ಚಟುವಟಿಕೆ 1.6ರಲ್ಲಿ ಈ ಪ್ರಯೋಗ ಇದೆ. ಸೀಸದ ನೈಟ್ರೇಟನ್ನು ಉಷ್ಣತೆಯಲ್ಲಿ ಕಾಯಿಸಿದಾಗ ಆಗುವಂಥ ಬದಲಾವಣೆಗಳನ್ನು ನಾವು ಸಮೀಕರಣ ರೂಪದಲ್ಲಿ ಬರೆದಾಗ PbNO3 ಟ್ವೈಸ್ ಉಷ್ಣತೆಯನ್ನು ಕೊಟ್ಟಾಗ PbO ಲೆಡ್ ಆಕ್ಸೈಡ್ ಮತ್ತು ನೈಟ್ರೋಜನ್ ಡೈಆಕ್ಸೈಡ್ ಉಂಟಾಗುತ್ತೆ ಮತ್ತು ಆಮ್ಲಜನಕ ಬಿಡುಗಡೆಯಾಗ್ತಾ ಇದೆ. ಸೊ ಈ ಒಂದು ರಾಸಾಯನಿಕ ಸಮೀಕರಣವನ್ನು ಗಮನಿಸಿ. ಇಲ್ಲಿ ನೈಟ್ರೋಜನ್ ಆಕ್ಸೈಡ್ ಇದು ಕಂದು ಬಣ್ಣದ ಧೂಮ ಉಂಟಾಗ್ತದೆ. ಸೊ ನೈಟ್ರೋಜನ್ ಆಕ್ಸೈಡ್ನ ಕಂದು ಬಣ್ಣದ ಧೂಮ ಈ ರಾಸಾಯನಿಕ ಕ್ರಿಯೆಯಲ್ಲಿ ಬಿಡುಗಡೆಯಾಗ್ತಾ ಇದೆ. ಹಾಗಾದರೆ ಈ ರಾಸಾಯನಿಕ ಕ್ರಿಯೆ ಯಾವ ರೀತಿ ಕ್ರಿಯೆ ಅಂತಾಯಿತು? ಇದು ಕೂಡ ಒಂದು ವಿಭಜನ ಕ್ರಿಯೆ. ಯಾಕೆ? ಎಸ್, ನೀವು ಹೇಳಿದ್ದು ಸರಿ. ಯಾಕಂದರೆ ಇಲ್ಲಿ ಒಂದೇ ಒಂದು ಪ್ರತಿವರ್ತಕ ಇದೆ, ಅದು ಉಷ್ಣತೆಯೊಂದಿಗೆ ಕಾಯಿಸಿದಾಗ 2ಕ್ಕಿಂತ ಹೆಚ್ಚು ಉತ್ಪನ್ನವನ್ನು ಅದು ಉಂಟು ಮಾಡ್ತಾ ಇದೆ. ಸೊ ಯಾವುದೇ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಒಂದು ಪ್ರತಿವರ್ತಕವು ರಾಸಾಯನಿಕವಾಗಿ ವಿಭಜನೆ ಹೊಂದಿ 2 ಅಥವಾ 2ಕ್ಕಿಂತ ಹೆಚ್ಚು ಉತ್ಪನ್ನಗಳನ್ನು ಉಂಟು ಮಾಡ್ತಾ ಇದ್ದರೆ ಅಂತಹ ರಾಸಾಯನಿಕ ಕ್ರಿಯೆ ವಿಭಜನ ಕ್ರಿಯೆ. ಹಾಗಾಗಿ ಈ ಒಂದು ಸೀಸದ ನೈಟ್ರೇಟನ್ನು ಕಾಯಿಸಿದಾಗ ಉಂಟಾಗುವಂಥ ನೈಟ್ರೋಜನ್ ಡೈಆಕ್ಸೈಡ್ನ ಕಂದು ಬಣ್ಣದ ಧೂಮ ಅಥವಾ ಈ ರಾಸಾಯನಿಕ ಕ್ರಿಯೆ ಕೂಡ ಒಂದು ವಿಭಜನ ರಾಸಾಯನಿಕ ಕ್ರಿಯೆ ಅಂಥೇಳಿ ನಾವು ತಿಳ್ಕೊಳ್ಬೋದು. ಪ್ರೀತಿಯ ವಿದ್ಯಾರ್ಥಿಗಳೇ, ನಮಗೆ ಪ್ರಯೋಗ ಭಾಳ ಖುಷಿ ಕೊಡುತ್ತೆ. ಆ ಪ್ರಯೋಗವನ್ನು ನಾವೇ ಸ್ವತಃ ತಯಾರಿಸಿದಾಗ, ಆ ಪ್ರಯೋಗಕ್ಕೆ ಬೇಕಾದ ಉಪಕರಣಗಳು ನಾವೇ ಸ್ವತಃ ತಯಾರಿಸ್ಕೊಂಡು ಮಾಡುವಾಗ ಅದು ಇನ್ನೂ ಹೆಚ್ಚು ಖುಷಿ ಕೊಡುತ್ತೆ. ಅಂಥ ಒಂದು ಸರಳವಾದ ಪ್ರಯೋಗವನ್ನು, ಅದರ ಉಪಕರಣವನ್ನು ನಾವೇ ತಯಾರು ಮಾಡ್ಬೋದು. ಅದೇ ನೀರಿನ ವೋಲ್ಟಾಮೀಟರ್. ನೀರಿನ ವೋಲ್ಟಾಮೀಟರ್ ವಿದ್ಯುತ್ ವಿಭಜನ ಕ್ರಿಯೆಯನ್ನು ಮಾಡಲಿಕ್ಕೆ ಬಳಸುವಂಥ ಒಂದು ಉಪಕರಣವೇ ನೀರಿನ ವೋಲ್ಟಾಮೀಟರ್. ನೋಡಿ, ನಾನೊಂದು ಸರಳವಾದಂಥ ಉಪಕರಣವನ್ನು ಮಾಡುವಂಥ ವಿಧಾನವನ್ನು ನಿಮಗೆ ತಿಳಿಸ್ಕೊಡ್ತೇನೆ. ನಮ್ಮ ಸುತ್ತಮುತ್ತಲು ಹಲವಾರು ಪ್ಲಾಸ್ಟಿಕ್ಗಳಿರ್ತವೆ. ಪ್ಲಾಸ್ಟಿಕ್ ಬಾಟ್ಲ್ ಇರುತ್ತೆ, ಪ್ಲಾಸ್ಟಿಕ್ ಮಗ್ ಇರುತ್ತೆ, ಪ್ಲಾಸ್ಟಿಕ್ ಬಾಕ್ಸ್ ಇರುತ್ತೆ. ಸೊ ಇಂಥ ಪ್ಲಾಸ್ಟಿಕ್ಗಳನ್ನ ನಾವೇನು ಮಾಡ್ತೀವಿ? ತೆಗೆದು ಬಿಸಾಡ್ತೀವಿ. ಅದರ ಬದಲಿಗೆ ನಾವು ಪ್ಲಾಸ್ಟಿಕ್ಕನ್ನು ನಾವು ಮರುಬಳಕೆ ಮಾಡಿಕೊಂಡ್ರೆ, ಪುನರ್ಬಳಕೆ ಮಾಡಿಕೊಂಡ್ರೆ ಆಗ ಪರಿಸರ ಮೇಲೆ ಅದರ ದುಷ್ಪರಿಣಾಮ ಆಗುವುದನ್ನು ತಪ್ಪಿಸ್ಬೋದು. ಹಾಗೆ ಪ್ಲಾಸ್ಟಿಕ್ನ ಮರುಬಳಕೆಯೂ ಆಗುತ್ತೆ. ನಾವು ಪರಿಸರ ವಿಜ್ಞಾನದಲ್ಲಿ ನಾವು ಕಲಿತ್ಕೊಳ್ತೇವೆ ರೀಯೂಸ್, ರೀಪರ್ಪಸ್. ಸೊ ಅಂಥ ಒಂದು ಉದ್ದೇಶ ಕೂಡ ಇಲ್ಲಿ ಸಫಲ ಆಗುತ್ತೆ. ಹಾಗಾಗಿ ಈ ಸರಳವಾದ ಪ್ರಯೋಗ ಮಾಡಲಿಕ್ಕೆ ನಾವು ಮನೆಯಲ್ಲಿ ಸಿಗುವಂಥ ಒಂದು ಪ್ಲಾಸ್ಟಿಕ್ ಬಾಟ್ಲನ್ನು ನಾನು ತೆಗೆದುಕೊಂಡಿದ್ದೇನೆ. ಸೊ ಈ ಪ್ಲಾಸ್ಟಿಕ್ ಬಾಟ್ಲನ್ನ ಗಮನಿಸಿ. ಈ ಪ್ಲಾಸ್ಟಿಕ್ ಬಾಟ್ಲ್ನಲ್ಲಿ 2 ವಿದ್ಯುತ್ ಅಗ್ರಗಳನ್ನು ನಾವು ಜೋಡಿಸಬೇಕು. ಸೊ ಈ ವಿದ್ಯುತ್ ಅಗ್ರಗಳು ಯಾವುದು ಅಂತ ಹೇಳಿದ್ರೆ ಗ್ರಾಫೈಟ್ ರಾಡ್. ನಮ್ಮ ಮನೆಯಲ್ಲಿ ನಾವು ಬ್ಯಾಟ್ರಿಯ ಶುಷ್ಕ ಕೋಶ ಇದೆಯಲ್ಲ, ಆ ಶುಷ್ಕ ಕೋಶದಲ್ಲಿರುವಂಥ ಗ್ರಾಫೈಟ್ ರಾಡನ್ನು ನಿಧಾನಕ್ಕೆ ತೆಗೆದು ಅದನ್ನು ಹೀಗೆ ಫಿಕ್ಸ್ ಮಾಡ್ಕೊಂಡಿದ್ದೇನೆ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆ. ಈ ಗ್ರಾಫೈಟ್ ರಾಡನ್ನು ಇದರ 2 ಕೆಳಭಾಗದಲ್ಲಿ ಅದನ್ನು ಸಣ್ಣದಾದ ರಂಧ್ರವನ್ನು ಕೊರೆದನ್ನು ರಬ್ಬರ್ ಬಿರಡೆಯ ಸಹಾಯದಿಂದ ಅದನ್ನು ಫಿಕ್ಸ್ ಮಾಡಿದ್ದೇನೆ. ಆನಂತರ ಒಂದು ಸ್ವಿಚ್ ಅದನ್ನು ಇಲ್ಲಿ ಅಳವಡಿಸಿದ್ದೇನೆ, ಸ್ವಿಚ್ಚನ್ನು. ಸೊ ಹೀಗೆ ಒಂದು ಸರಳವಾದ ಉಪಕರಣವನ್ನು, ನೀರಿನ
ವೋಲ್ಟಾಮೀಟ್ರನ್ನ ನಾವು ಮನೆಯಲ್ಲಿಯೇ ತಯಾರಿಸ್ಬೋದು. ಇದು ಸರಳವಾದಂಥ ಪ್ರಯೋಗವನ್ನು ನಾವು ಮಾಡಲಿಕ್ಕೆ ಇಂಥ ಉಪಕರಣಗಳು ನಮಗೆ ತುಂಬ ಸಹಾಯ ಆಗುತ್ತೆ. ಹಾಗಾಗಿ ಈ ಒಂದು ನೀರಿನ ವಿಭಜನೆ ಕೂಡ ಒಂದು ರಾಸಾಯನಿಕ ವಿಭಜನಾ ಕ್ರಿಯೆ. ಸೊ ಅದನ್ನು ಒಂದು ಸರಳವಾದ ಪ್ರಯೋಗದ ಮೂಲಕ ಈಗ ನಾವು ತಿಳ್ಕೊಳ್ಳೋಣ. ಸೊ ಇದು ಈಗಾಗಲೇ ನೋಡಿ, ಇದು ನಾವು ಪ್ರಯೋಗಶಾಲೆಯಲ್ಲಿ ಇರುವಂಥ ಒಂದು ಉಪಕರಣ, ನೀರಿನ ವೋಲ್ಟಾಮೀಟರ್. ಸೊ ಈ ನೀರಿನ ವೋಲ್ಟಾಮೀಟರ್ನಲ್ಲಿ 2 ವಿದ್ಯುದಗ್ರಗಳು ಕಂಡುಬರ್ತವೆ, ಧನಾಗ್ರ ಮತ್ತು ಋಣಾಗ್ರ, ಆ್ಯನೋಡ್ ಮತ್ತು ಕ್ಯಾಥೋಡ್. ಸೊ ಈ 2 ವಿದ್ಯುದಗ್ರದ ಮೂಲಕ ನಾವು ಒಂದು ಶುಷ್ಕಕೋಶ ಅಥವಾ ಬ್ಯಾಟ್ರಿಗೆ ಅದನ್ನು ಜೋಡಿಸಬೇಕು. ಸೊ ಹಾಗಾದರೆ ಈ ಪ್ರಯೋಗವನ್ನು ಮಾಡೋ ವಿಧಾನವನ್ನು ಗಮನಿಸಿ. ಮೊದಲು ಈ ವೋಲ್ಟಾಮೀಟರ್ ನೀರನ್ನು ತೆಗೆದುಕೊಳ್ಳಿ. ಆನಂತರ 2 ಪ್ರನಾಳಗಳನ್ನು ಅಲ್ಲಿ ಆ ವಿದ್ಯುದಗ್ರದ ಮೇಲ್ಭಾಗದಲ್ಲಿ ಬೋರಲ್ಲಿ ಹಾಕಬೇಕು. ಹೇಗೆ ಹಾಕಬೇಕು? ಪ್ರನಾಳದ ಒಳಗೆ ನೀರು ಪೂರ್ತಿಯಾಗಿ ತುಂಬಿರಬೇಕು. ಎಲ್ಲಿಯೂ ಕೂಡ ಸ್ವಲ್ಪ ಕೂಡ ಅದರಲ್ಲಿ ಗುಳ್ಳೆಗಳು ಇಲ್ಲದ ಹಾಗೆ ನಿಧಾನವಾಗಿ ಅದನ್ನು ಪ್ರನಾಳವನ್ನು ಬೋರಲ್ಲಿ ಹಾಕಬೇಕು. ಇದಕ್ಕೆ ಸ್ವಲ್ಪ ಯಾವುದೇ ಡೈಲ್ಯೂಟ್ ಆ್ಯಸಿಡನ್ನು ನಾವು ಬಳಕೆ ಮಾಡ್ಬೋದು. ಯಾಕಂತ ಹೇಳಿದ್ರೆ ವಿದ್ಯುತ್ ಸರಾಗವಾಗಿ ಅದರಲ್ಲಿ ನೀರಿನಲ್ಲಿ ಹರಿಬೇಕಾದ್ರೆ ಈ ಸಲ್ಫ್ಯೂರಿಕ್ ಆಮ್ಲ ಅಥವಾ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಮ್ಲವನ್ನು ಬಳಕೆ ಮಾಡುವುದು ಉತ್ತಮ. ಇದನ್ನು ನಾವು ಬಳಕೆ ಮಾಡಿದ ನಂತರ ನಿಧಾನವಾಗಿ ಅದನ್ನು ಏನು ಮಾಡಬೇಕು? ಶುಷ್ಕಕೋಶ ಅಥವಾ ಬ್ಯಾಟ್ರಿಗೆ ಅದನ್ನು ಸಂಪರ್ಕಿಸಬೇಕು. ಹೀಗೆ ಇದನ್ನು ಉಪಕರಣವನ್ನು ಒಂದು ಅರ್ಧ ಗಂಟೆಗಳ ಕಾಲ ಇಟ್ಟಾಗ ಆ ಪ್ರತಿ ವಿದ್ಯುದಗ್ರದಲ್ಲಿ ನಿಧಾನವಾಗಿ ಗಾಳಿಯ ಗುಳ್ಳೆಗಳು ಮೇಲೆ ಬರೋದನ್ನು ಕಾಣಬಹುದು. ನಾನು ಇದನ್ನು ಈಗಾಗಲೇ ಸೆಟ್ ಮಾಡಿಟ್ಟಿದ್ದೇನೆ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆ, ತುದಿಯಲ್ಲಿ ನಿಧಾನಕ್ಕೆ ಅನಿಲಗಳು ಬಿಡುಗಡೆಯಾಗಿ ಮೇಲೆ ತುಂಬಿಕೊಳ್ತಾ ಇದೆ. ಸೊ ಇದು ಯಾವ ರೀತಿ ತುಂಬಿಕೊಳ್ತಾ ಇದೆ? ಯಾವಾಗಲೂ ಧನಾಗ್ರದಲ್ಲಿ ಆಮ್ಲಜನಕ ಬಿಡುಗಡೆ ಆಗ್ತದೆ, ಋಣಾಗ್ರದಲ್ಲಿ ಜಲಜನಕ ಬಿಡುಗಡೆ ಆಗ್ತದೆ. ಸೊ ಇದನ್ನು ನಾವು ಗಮನಿಸಬೇಕು. ಆ ಬಿಡುಗಡೆಯಾಗಿರುವಂಥ ಅನಿಲಗಳು ಕೂಡ ಅದು ಯಾವ ಅನುಪಾತದಲ್ಲಿ ಇರ್ತದೆ ಅಂದರೆ 2:1 ಇರುತ್ತೆ. 2:1 ಇರುತ್ತೆ. ಸೊ ಈ ಅನಿಲವನ್ನು ನಿಧಾನವಾಗಿ ನಾವು ಪರೀಕ್ಷೆಗೊಳಪಡಿಸಿದಾಗ ಜಲಜನಕ ಅತ್ಯಂತ ವೇಗವಾಗಿ ಉರಿತಾ ಇರ್ತವೆ, ಆಮ್ಲಜನಕ ಉರಿಲಿಕ್ಕೆ ಸಹಾಯ ಮಾಡುತ್ತೆ. ಆಮ್ಲಜನಕ ಯಾವುದೇ ಒಂದು ಅದನ್ನು ಪ್ರಯೋಗ ಮಾಡಲಿಕ್ಕೆ, ವಿದ್ಯಾರ್ಥಿಗಳೇ ಈಗಾಗಲೇ ನಾವು ನೀರಿನ ವಿದ್ಯುತ್ ವಿಭಜನಾ ಪ್ರಯೋಗವನ್ನು ಮಾಡಿ ನೋಡಿದ್ದೇವೆ. ಅದರ ಒಂದು ಚಿತ್ರವನ್ನು ನಾವು ಬಿಡಿಸಬೇಕಾಗತ್ತೆ. ಇದು ಪರೀಕ್ಷಾ ದೃಷ್ಟಿಯಿಂದ ಕೂಡ ಭಾಳ ಮುಖ್ಯವಾದಂಥ ಒಂದು ಚಿತ್ರ, ನೀರಿನ ವಿದ್ಯುತ್ ವಿಭಜನೆ. ಸೊ ನೀರಿನ ವಿದ್ಯುತ್ ವಿಭಜನೆಯಲ್ಲಿ ಒಂದು ಪ್ಲಾಸ್ಟಿಕ್ ನಗ್ನಲ್ಲಿ ನಾವು 2 ಗ್ರಾಫೈಟ್ ದಂಡಗಳನ್ನು ಧನಾಗ್ರ ಮತ್ತು ಋಣಾಗ್ರವಾಗಿ ತೆಗೆದುಕೊಂಡು ಅದರ ಮೇಲೆ 2 ಪ್ರನಾಳವನ್ನು ಬೋರಲ್ಲಿ ಹಾಕಿದ್ದೇವೆ. ಅದರ 2 ತುದಿಗಳನ್ನು ಬ್ಯಾಟ್ರಿಯ ಧನಾಗ್ರಕ್ಕೂ ಋಣಾಗ್ರಕ್ಕೂ ಸಂಪರ್ಕ ಮಾಡಿದ್ದೇವೆ. ಈ ನೀರಿನಲ್ಲಿ ವಿದ್ಯುತ್ ಸರಾಗವಾಗಿ ಹರಿಯುವಂತೆ ಮಾಡಲಿಕ್ಕೆ ಸ್ವಲ್ಪ ಸಲ್ಫ್ಯೂರಿಕ್ ಆಮ್ಲವನ್ನು ಕೂಡ ಬೆರಕೆ ಮಾಡಬೇಕು. ಸ್ವಲ್ಪ ಹೊತ್ತು ಅದನ್ನು ಹಾಗೆ ಇಟ್ಟಾಗ, ಕೆಲ ಕಾಲ ಅದನ್ನು ಹಾಗೆ ಇಟ್ಟಾಗ ನಿಧಾನವಾಗಿ ಪ್ರತಿಯೊಂದು ಪ್ರನಾಳದಲ್ಲಿ ಗುಳ್ಳೆಗಳು ಉಂಟಾಗಿ ವಿದ್ಯುದಗ್ರದ ಮೂಲಕ ಗುಳ್ಳೆಗಳು ಬಂದು ಪ್ರನಾಳದ ತುದಿಯಲ್ಲಿ ಸಂಗ್ರಹ ಆಗಿದ್ದನ್ನು ನೋಡ್ಬೋದು. ಹೀಗೆ ಸಂಗ್ರಹ ಅಂತ ಅನಿಲಗಳ ಪ್ರಮಾಣ ಒಂದೇ ರೀತಿ ಇದೆಯಾ ಅಂತ ಗಮನಿಸಿದಾಗ ಧನಾಗ್ರದಲ್ಲಿ ಸಂಗ್ರಹ ಆಗಿರುವಂಥ ಅಂದರೆ ಆ್ಯನೋಡ್ನಲ್ಲಿ ಸಂಗ್ರಹ ಆಗಿರುವಂಥ ಆಮ್ಲಜನಕವು ಅದರ ಪ್ರಮಾಣ ಕಡಿಮೆ ಇದೆ. ಕ್ಯಾಥೋಡ್ನಲ್ಲಿ ಋಣಾಗ್ರದಲ್ಲಿ ಸಂಗ್ರಹ ಆಗಿರುವಂಥ ಹೈಡ್ರೋಜನ್ ಪ್ರಮಾಣ ಜಾಸ್ತಿ ಇದೆ. ಎಷ್ಟು ಪ್ರಮಾಣ ಇದೆ ನೋಡಿ, ಆ ಅನುಪಾತವನ್ನು ನಾವು ನೀರಿನ ಅನುಪಾತ ಅಂತ ಹೇಳ್ತೇವೆ. H2O ಜಲಜನಕ 2, ಆಮ್ಲಜನಕ 1 ಅನುಪಾತದಲ್ಲಿ ಕಂಡುಬರುತ್ತೆ. ಇಲ್ಲಿಯೂ ಕೂಡ ನಾವು ಅನಿಲಗಳ ವಿಭಜನೆಯ ನಂತರವೂ ಕೂಡ ಜಲಜನಕ 2 ಭಾಗ, ಆಮ್ಲಜನಕ 1 ಭಾಗ ಇರುವುದನ್ನು ಕೂಡ ಇಲ್ಲಿ ನಾವು ಗಮನಿಸಬಹುದು.
ಹಾಗಾದರೆ ಈ ಅನಿಲಗಳು ಜಲಜನಕವೇ ಅಥವಾ ಹೈಡ್ರೋಜನ್ ಮತ್ತು ಆಮ್ಲಜನಕ ಆಕ್ಸಿಜನ್ ಅಂತ ಹೇಗೆ ಪರೀಕ್ಷೆ ಮಾಡ್ತೀರಾ? ಸೊ ನಿಧಾನವಾಗಿ ಆ ಪ್ರಣಾಳದಲ್ಲಿ ಸಂಗ್ರಹ ಆಗಿರುವಂಥ ಅನಿಲವನ್ನು ನಿಧಾನವಾಗಿ ಆ ಪ್ರಣಾಳವನ್ನು ತೆಗೆದುಕೊಂಡು ಅದರ ಮೂಲಕ ಉರಿಯುತ್ತಿರುವ ಒಂದು ಅಗರಬತ್ತಿಯನ್ನು ಅಥವಾ ಒಂದು ಮೇಣದ ಬತ್ತಿಯನ್ನು ನಿಧಾನವಾಗಿ ಅದರ ಪ್ರಣಾಳದ ಬಾಯಿಯ ಸಮೀಪ ತಂದಾಗ ಅದು ಜಲಜನಕ ಆಗಿದ್ದರೆ ಅತ್ಯಂತ ವೇಗವಾಗಿ ಧೈರ್ಯವಾಗಿ ಪಟ್ ಅಂತ ಶಬ್ದದೊಂದಿಗೆ ಉರಿತವೆ. ಆದರೆ ಆಮ್ಲಜನಕ ಅದು ಪ್ರಕಾಶಮಾನವಾಗಿ ಉರಿಯುವುದನ್ನು ನಾವು ನೋಡ್ಬೋದು. ಸೊ ಈ ಪ್ರಯೋಗದಲ್ಲಿ ನೀರಿನ ವಿದ್ಯುತ್ ವಿಭಜನಾ ಕ್ರಿಯೆಯಲ್ಲಿ ನೀರು ವಿಭಜನೆ ಹೊಂದಿ ಜಲಜನಕ ಮತ್ತು ಆಮ್ಲಜನಕವನ್ನು ಉಂಟು ಮಾಡುತ್ತೆ. ಹಾಗಾಗಿ ಇದು ಒಂದು ವಿಭಜನಾ ಕ್ರಿಯೆ, ಇದೊಂದು ರಾಸಾಯನಿಕ ವಿಭಜನಾ ಕ್ರಿಯೆ. ಸೊ ಇಂಥ ರಾಸಾಯನಿಕ ವಿಭಜನಾ ಕ್ರಿಯೆಗಳ ಹಲವಾರುಗಳನ್ನು ನಾವು ನೋಡ್ಬೋದು. ಇನ್ನೊಂದು ವಿಭಜನಾ ಕ್ರಿಯೆಯ ಸಮೀಕರಣವನ್ನು ನಾನು ಈಗ ಬರೀತೇನೆ. ವಿದ್ಯಾರ್ಥಿಗಳೇ, ಈ ಒಂದು ರಾಸಾಯನಿಕ ಸಮೀಕರಣವನ್ನು ಗಮನಿಸಿ. ಸಿಲ್ವರ್ ಕ್ಲೋರೈಡ್, ಬೆಳ್ಳಿಯ ಕ್ಲೋರೈಡನ್ನು ಸೂರ್ಯನ ಬೆಳಕಿನಲ್ಲಿ ಇಟ್ಟಾಗ, ಸ್ವಲ್ಪ ಸಮಯ ಹಾಗೆಯೇ ಸೂರ್ಯನ ಬೆಳಕಿನಲ್ಲಿ ಇಟ್ಟಾಗ ಏನಾಗುತ್ತೆ, ಬೆಳ್ಳಿ ಆ ಒಂದು ಇದು ಯಾವುದು ಪಿಂಗಾಣಿಯ ಮೇಲೆ ಬೆಳ್ಳಿಯ ಕಪ್ಪಾದ ರೂಪ ಅವಶೇಷಗಳು ಉಂಟುಕೊಳ್ತವೆ. ಹಾಗೆ ಕ್ಲೋರಿನ್ ಬಿಡುಗಡೆಯಾಗುತ್ತೆ. ಸೊ ಇದು ಒಂದು ಕೂಡ ರಾಸಾಯನಿಕ ವಿಭಜನಾ ಕ್ರಿಯೆ. ಸಿಲ್ವರ್ ಕ್ಲೋರೈಡ್ ಸೂರ್ಯನ ಬೆಳಕಿನಲ್ಲಿ ವಿಭಜನೆ ಹೊಂದಿ ಸಿಲ್ವರ್ ಬೆಳ್ಳಿಯನ್ನು ಉಂಟು ಮಾಡುತ್ತೆ ಮತ್ತು ಕ್ಲೋರಿನ್ ಅನಿಲ ಅಲ್ಲಿ ಬಿಡುಗಡೆಯಾಗುತ್ತೆ. ಹಾಗೆ ಸಿಲ್ವರ್ ಬ್ರೋಮೈಡ್ ಕೂಡ ಸೂರ್ಯನ ಬೆಳಕಿನಲ್ಲಿ ಬೆಳ್ಳಿಯನ್ನು ಉಂಟು ಮಾಡುತ್ತೆ ಮತ್ತು ಬ್ರೋಮಿನ್ ಅನಿಲವನ್ನು ಉಂಟು ಮಾಡುತ್ತೆ. ಸೊ ಇದು ಕೂಡ ಒಂದು ರಾಸಾಯನಿಕ ವಿಭಜನಾ ಕ್ರಿಯೆ. ಸೊ ಈ ರಾಸಾಯನಿಕ ವಿಭಜನಾ ಕ್ರಿಯೆಯಲ್ಲಿ ಸಿಲ್ವರ್ ಬ್ರೋಮೈಡನ್ನು ನಾವು ಹಲವಾರು ಸಂದರ್ಭದಲ್ಲಿ ನೋಡ್ಬೋದು. ಮೊದಲು ಈ ಫೋಟೋ ಫಿಲ್ಮ್ನ ಮೇಲ್ಭಾಗದಲ್ಲಿ ಸಿಲ್ವರ್ ಬ್ರೋಮೈಡ್ನ ಲೇಪನ ಇರ್ತಾಯಿತ್ತು. ಇವತ್ತು ಡಿಜಿಟಲ್ ಯುಗದಲ್ಲಿ ಈ ಒಂದು ಫೋಟೋ ಫಿಲ್ಮ್ ನೋಡುವುದೇ ತುಂಬ ಅಪರೂಪ ಆಗಿಬಿಟ್ಟಿದೆ. ಹಾಗಾಗಿ ಈ ಸಿಲ್ವರ್ ಬ್ರೋಮೈಡ್ನ ಬಳಕೆಯನ್ನು ನಾವು ಇವತ್ತು ಹೆಚ್ಚು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ಇಲ್ಲಿಯವರೆಗೆ ರಾಸಾಯನಿಕ ವಿಭಜನೆ ಅಂದ್ರೇನು, ರಾಸಾಯನಿಕ ವಿಭಜನಾ ಕ್ರಿಯೆಯಲ್ಲಿ ಬರುವಂಥ ಹಲವಾರು ಸಮೀಕರಣಗಳನ್ನು ನಾವು ತಿಳ್ಕೊಂಡಿದ್ದೇವೆ. ಹಾಗಾದರೆ ಏನೆಲ್ಲ ತಿಳ್ಕೊಂಡ್ರಿ ಅನ್ನೋದನ್ನು ಈಗ ಒಂದು ಸ್ವಲ್ಪ ಹೊತ್ತು ಅದನ್ನು ನೆನಪು ಮಾಡಿಕೊಳ್ಳಿ. ರಾಸಾಯನಿಕ ವಿಭಜನಾ ಕ್ರಿಯೆ ಅಂದ್ರೇನು? ಯಾವುದೇ ಒಂದು ರಾಸಾಯನಿಕ ವಿಭಜನಾ ಕ್ರಿಯೆಯಲ್ಲಿ ಒಂದು ಪ್ರತಿವರ್ತಕವು ರಾಸಾಯನಿಕವಾಗಿ ವಿಭಜನೆ ಹೊಂದಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಉತ್ಪನ್ನವನ್ನು ಉಂಟು ಮಾಡುತ್ತೆ. ಅದೇ ರಾಸಾಯನಿಕ ವಿಭಜನಾ ಕ್ರಿಯೆ. ಸೊ ರಾಸಾಯನಿಕ ವಿಭಜನಾ ಕ್ರಿಯೆಗೆ ಉದಾಹರಣೆಗಳನ್ನು ನಾವು ತಿಳ್ಕೊಂಡಿದ್ದೇವೆ. ರಾಸಾಯನಿಕ ವಿಭಜನಾ ಕ್ರಿಯೆಯಲ್ಲಿ ಉಷ್ಣತೆ ಹೀರಲ್ಪಡ್ತವೆ. ಹಾಗಾಗಿ ಹೆಚ್ಚಿನ ರಾಸಾಯನಿಕ ವಿಭಜನಾ ಕ್ರಿಯೆಗಳು ಅಂತರುಷ್ಣಕ ರಾಸಾಯನಿಕ ಕ್ರಿಯೆಗಳಾಗಿರುತ್ತೆ. ಹಾಗಾಗಿ ಇವೆರಡನ್ನೂ ಕೂಡ ಇಲ್ಲಿ ತಿಳ್ಕೊಂಡಿದ್ದೇವೆ. ಹಾಗೆ ಒಂದು ಭಾಳ ಮುಖ್ಯವಾದಂಥ ಒಂದು ಪ್ರಯೋಗ ಇದೆ, ನೀರಿನ ವಿದ್ಯುತ್ ವಿಭಜನೆ. ಇದು ಕೂಡ ಒಂದು ರಾಸಾಯನಿಕ ವಿಭಜನಾ ಕ್ರಿಯೆ. ಈ ವಿಭಜನಾ ಕ್ರಿಯೆಯಲ್ಲಿ ನೀರಿನ ವಿದ್ಯುತ್ ವಿಭಜನೆಯಲ್ಲಿ ಜಲಜನಕ ಮತ್ತು ಆಮ್ಲಜನಕಗಳು ಉಂಟಾಗ್ತವೆ. ಸೊ ಈ ಒಂದು ಪ್ರಯೋಗ, ಇದರ ಚಿತ್ರ ಪರೀಕ್ಷಾ ದೃಷ್ಟಿಯಿಂದ ಭಾಳ ಮುಖ್ಯವಾದ್ದು, ಅದನ್ನು ಕೂಡ ನಾವು ತಿಳ್ಕೊಂಡಿದ್ದೇವೆ. ಹಾಗಾಗಿ ಈ ರಾಸಾಯನಿಕ ವಿಭಜನಾ ಕ್ರಿಯೆಯ ಒಂದು ಚಟುವಟಿಕೆ ನೀರಿನ ವಿದ್ಯುತ್ ವಿಭಜನಾ ಕ್ರಿಯೆ. ವಿದ್ಯಾರ್ಥಿಗಳೇ, ಹಾಗಾದರೆ ಒಂದು ಮನೆಗೆಲಸ, ಒಂದು ಚಟುವಟಿಕೆಯನ್ನು ನಾವು ಇಲ್ಲಿ ಮಾಡೋಣ. ನಿಮಗೆ ಒಂದು ಹೋಮ್ವರ್ಕ್ ಕೊಡ್ತಾ ಇದ್ದೇನೆ. ಈ ಒಂದು ಅವಧಿಯಲ್ಲಿ ಭಾಳ ಸುಂದರವಾಗಿ ಇದೇ ರೀತಿ ನೀವು ನೀರಿನ ವಿದ್ಯುತ್ ವಿಭಜನಾ ಕ್ರಿಯೆಯ ಚಿತ್ರವನ್ನು ಬಿಡಿಸಬೇಕು. ಸೊ ಇದು ಪರೀಕ್ಷಾ ದೃಷ್ಟಿಯಿಂದ ಭಾಳ ಮಹತ್ವ ಇದೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಅವಧಿಗೆ ಪೂರ್ಣ ವಿರಾಮ ಇಡ್ತಾ ಇದ್ದೇನೆ. ಧನ್ಯವಾದಗಳು.